ಹಾಯ್, ನನ್ನ ಹೆಸರು ರೀಮಲ್. ನಿಮಗೆಲ್ರಿಗೂ ನಂದು ಪರಿಚಯ ಇರ್ಬೋದು. ಒಂದು, ನಂದು ಟ್ರಾನ್ಸ್ಫಾರ್ಮೇಷನಿಂದ. ಎರಡು, ನಂದು ಕನ್ನಡ ಅಕೌಂಟಿಂದ. ಇನ್ನೊಂದು ನನ್ನ ಮದುವೆ ವಿಡಿಯೋಯಿಂದ. ಇನ್ನೊಂದು ಯೂಟ್ಯೂಬ್ ಚಾನೆಲ್ ಉಂಟು ಆ್ಯಕ್ಚುಲಿ, ಬಟ್ ಅದರಲ್ಲಿ ನಾನು ಇಂಗ್ಲೀಷ್ ವಿಡಿಯೋಸ್ ಹಾಕ್ತೇನೆ. ಮತ್ತು ರೀಸೆಂಟಾಗಿ ನಾನೊಂದು ಹೊಸತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ದೆ ಆಯಿತಾ. ಅಲ್ಲಿ ನಾನು ತುಳು ಮತ್ತು ಕನ್ನಡದಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೆ. ನನಗೆ ತುಂಬ ಎಂಜಾಯ್ ಮಾಡ್ತಾ ಇದ್ದೆ ನಾನು ಅದು ವಿಡಿಯೋಸ್ ಮಾಡಲಿಕ್ಕೆ. ಓಕೆ, ಸೊ ನಾನು ಎಣಿಸಿದ ಒಂದು ಸಪ್ರೇಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೇನೆ ಅಂತ. ಇಲ್ಲಿ ನನಗೆ ಡೈಲಿ ವ್ಲಾಗ್ಸ್ ಎಲ್ಲ ಹಾಕ್ಬೋದು ಅಂತ. ಮತ್ತು ನನ್ನ ಹೆಸರು ರೀಮಲ್, ನಾನು ಮಂಗಳೂರಿನವಳು. ಮಂಗಳೂರು ಅಂತ ಹೇಳಿದರೆ ಮೂಡ್ಬಿದ್ರಿ, ಅಲಂಗಾರ್ನವಳು ಆಯಿತಾ ನಾನು. ಮತ್ತು ನನ್ನ ಮದುವೆಯಾಗಿ ನನಗೆ ಒಬ್ಬರು 16 months ಇದ್ದು ಮಗಳಿದ್ದಾಳೆ ಇವಾಗ. ನಾನು ಒಮಾನಲ್ಲಿರೋದು. ಮತ್ತು ಬೇರೆ ಅಂತ. ಓಕೆ, ಸೊ ನನ್ನ ಹಸ್ಬೆಂಡಿಗೆ ಕೊಂಕಣಿ ಅರ್ಥ ಆಗ್ತದೆ, ಬಟ್ ಮಾತಾಡಲಿಕ್ಕೆ ಬರೋದಿಲ್ಲ. ಸೊ ನಾವು ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದು ಆಯಿತಾ. ಅದಕ್ಕೆ ನಾನು ನನ್ನ ಮಗಳ ಹತ್ರ ಸಹ ಇಂಗ್ಲೀಷಲ್ಲೇ ಮಾತಾಡೋದು. ಯಾಕಂತ ಹೇಳಿದರೆ ಅವಳಿಗೆ ಅದು ಲ್ಯಾಂಗ್ವೇಜ್ ಕನ್ಫ್ಯೂಷನ್ ಇರಬಾರ್ದು ಅಂತ ನಾವು ಇಂಗ್ಲೀಷಲ್ಲೇ ಮಾತಾಡೋದು. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾಳೆ ನಾನೇನಾದರೂ ಯೂಟ್ಯೂಬ್ ವ್ಲಾಗ್ ಮಾಡಿ ಹಾಕಿದರೆ ನೀವು ಅದರಲ್ಲಿ ಹೇಳ್ತೀರಲ್ಲ ಕನ್ನಡ ಕಲಿಸಿ, ತುಳು ಕಲಿಸಿ, ಕೊಂಕಣಿ ಕಲಿಸಿ ಅಂತ. ಅದಕ್ಕೆ ನಾನು ಮುಂಚೆ ನನಗೆ ಹೇಳಬೇಕಿತ್ತು. ಅವಳು ಕಲಿತಾಳೆ ಕನ್ನಡ, ತುಳು, ಕೊಂಕಣಿ ಸ್ವಲ್ಪ ಸಮಯದಲ್ಲಿ. ಎಸ್ಪೆಷಲಿ ನನ್ನ ಪೇರೆಂಟ್ಸ್ ಇಲ್ಲಿ ಬರಬೇಕಾದ್ರೆ, ಎಲ್ಲಾದರೂ ನಾವು ಇಂಡಿಯಾ ಹೋಗಬೇಕಾದ್ರೆ ಅವಳು ಕಲಿತಾಳೆ. ನಾನು ಇದನ್ನು ತುಳುವಲ್ಲಿ ಹೇಳಿದ್ದೇನೆ, ಬಟ್ ಮತ್ತೆ ಒಂದು ಸಲ ಕನ್ನಡದಲ್ಲಿ ಹೇಳ್ತೇನೆ. ನನ್ನ ಒಬ್ಬ ಫ್ರೆಂಡ್ ಎಲ್ಸನ್ ಅಂತ, ಓಕೆ, ಅವನು ಇಲ್ಲೇ ಇದ್ದಾನೆ ಈಗ ಒಮಾನಲ್ಲಿ. ನಾವು ಮುಂಚೆ ಒಮ್ಮೆ ಯಾವುದೋ ಒಂದು ಕಾಲೇಜಿಗೆ ಕಾನ್ಸರ್ಟಿಗೆ ಹೋದಾಗ ನಾನು ನಾರ್ಮಲಿ ಡ್ಯಾನ್ಸ್ ಮಾಡೋದಿಲ್ಲ ಆಯಿತಾ. ನನಗೆ ನಾಚಿಗೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ. ನನಗೆ ಡ್ಯಾನ್ಸ್ ಬರೋದಿಲ್ಲ, ಬಟ್ ನನಗೆ ನಾಚಿಗೆ ಸಹ ಜಾಸ್ತಿ. ಸೊ ಅವ್ನು ಹೇಳ್ದ, ಡ್ಯಾನ್ಸ್ ಮಾಡ ಅಂತ. ನಾನು ಹೇಳಿದೆ, ಇಲ್ವಾ ನಾನು ಮಾಡೋದಿಲ್ಲ, ನನಗೆ ನಾಚಿಗೆ ಆಗ್ತಿದೆ ಅಂತ ಆಯಿತಾ. ಅದಕ್ಕೆ ಅವನು ಹೇಳಿದೆ, ನೋಡು ಅಲ್ಲಿರ್ಬೇಕಾದ್ರೆ ಕಡಲೆ ತಿನ್ನಬೇಕು ಅಂತ, ಇಲ್ಲಾಂದ್ರೆ ಮತ್ತೆ ಹಲ್ಲು ಉದ್ರಿ ಹೋಗ್ತದೆ, ಮತ್ತು ನಿಮಗೆ ಕಡಲೆ ತಿನ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಈಗ ನನಗೆ ಖಾಲಿ 30 ವರ್ಷ ಆಯ್ತು ಅಷ್ಟೇ ಅಂತ ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡುವ ಅಂತ ಮಾಡಿದ್ದೇನೆ. ನನಗೆ ಇದು ತುಂಬ ಖುಷಿ ಕೊಡ್ತದೆ ಆಯಿತಾ. ನನಗೆ ಗಮ್ಮತ್ತಾಗ್ತದೆ ಇಲ್ಲಿ ವಿಡಿಯೋ ಎಲ್ಲ ಮಾಡಲಿಕ್ಕೆ. ಸೊ ನಿಮಗೆ ಒಂದು ವೇಳೆ ನನ್ನ ವಿಡಿಯೋಸ್ ಇಷ್ಟ ಆದರೆ ನೀವು ನನ್ನ ಅಕೌಂಟಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತು. ಮತ್ತೆಂತ ಬೇರೆ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀವು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿಗುವ, ಬಾಯ್.